ಉದ್ಯಾನವನ ಅಧಿಕಾರಿಗಳಿಗೆ ಇಲ್ಲವೇ ಇದನ್ನ ಸಂರಕ್ಷಣೆ ಮಾಡುವ ಮನಸ್ಸು? ರೋಣಪಟ್ಟಣದ ಸಾರ್ವಜನಿಕ ಉದ್ಯಾನವನ ಕೇವಲ ಹೆಸರಿಗೆ ಮಾತ್ರ ಉದ್ಯಾನವನ ಆಗಿದೆ. ಪಟ್ಟಣದಲ್ಲಿ ಸಾರ್ವಜನಿಕ ಉದ್ಯಾನವನದ ಪರಿಸ್ಥಿತಿ ಅಯೋಮಯವಾಗಿದೆ. ಉದ್ಯಾನವನದ ಸುತ್ತಮುತ್ತ ಜಾಲಿ ಗಿಡಗಳು ಬೆಳೆದಿದ್ದು, ಉದ್ಯಾನವನದ ಒಳಗಡೆ ಮುಳ್ಳು ಕಂಟಿಗಳು ಬೆಳೆದು ಅವ್ಯವಸ್ಥೆಯ ತಾಣವಾಗಿದೆ. ಉದ್ಯಾನವನ ಕುಡುಕರ ತಾಣವಾಗಿ ಪರಿವರ್ತನೆಗೊಂಡಿದೆ. ಅಲ್ಲಲ್ಲಿ ಬಾಟಲಿಗಳು, ಕುಡಿದ ನೀರಿನ ಗ್ಲಾಸ್ಗಳು ಕಂಡುಬರುತ್ತವೆ. ಉದ್ಯಾನವನದಲ್ಲಿ ಕಾರಂಜಿ ಬೀಳುವಂತೆ ನಿರ್ಮಾಣ ಮಾಡಿದ ಜಾಗದಲ್ಲಿ ಕಸ ಕಡ್ಡಿಗಳಿಂದ ತುಂಬಿಕೊಂಡಿದೆ. ಕಾರಂಜಿ ಬೀಳುವಂತೆ ನಿರ್ಮಾಣ ಮಾಡಿದ ಕಲ್ಲು ಮುರಿದು ಬಿದ್ದಿದೆ. ಮಳೆ ಆದರೆ ಈ ಉದ್ಯಾನವನದಲ್ಲಿ ನೀರು ತುಂಬುತ್ತೆ. ನಡೆದಾಡಲು ಕೂಡ ಜಾಗ ಇರೋದಿಲ್ಲ. ಇದಕ್ಕೆ ಒಬ್ಬರು ಕಾವಲುಗಾರರಿದ್ರು ಕೂಡ ಹೆಸರಿಗೆ ಮಾತ್ರ ಅವರು ಕಾವಲುಗಾರರು. ಅವರು ತಮ್ಮ ಕರ್ತವ್ಯವನ್ನು ಪಾಲನೆ ಮಾಡುವುದೇ ಇಲ್ಲ. ಇಲ್ಲಿ ಬೇಕಾಪಟ್ಟಿ ಜನಗಳು ಬಂದು ತಮ್ಮ ಚಟುವಟಿಕೆಗಳನ್ನು ಸರಾಗವಾಗಿ ನಡೆಸ್ತಾರೆ. ಇಲ್ಲಿ ಯಾರು ಹೇಳುವವರಿಲ್ಲ, ಕೇಳುವವರಿಲ್ಲ. ಅವರದ್ದೇ ದರ್ಬಾರ್ ಆಗಿಬಿಟ್ಟಿದೆ. ಇಲ್ಲಿ ಹುಟ್ಟುಹಬ್ಬದ ಆಚರಣೆ ಹಾಗೂ ಹಲವಾರು ಯುವ ಪ್ರೇಮಿಗಳು ಇಲ್ಲಿ ಬೇಕಾಬಿಟ್ಟಿ ವರ್ತನೆಯನ್ನು ಮಾಡ್ತಾರೆ. ಹಾಗೂ ಮದ್ಯಪಾನ, ಧೂಮಪಾನ ಇತ್ಯಾದಿ ಚಟುವಟಿಕೆಗಳ ಸ್ಥಳವಾಗ್ಬಿಟ್ಟಿದೆ. ಈ ಚಿಕ್ಕ ಮಕ್ಕಳು ಇಲ್ಲಿ ಪ್ರತಿದಿನ ಬರ್ತಾರೆ. ಇದು ಅವರ ಮೇಲೆ ದುಷ್ಪರಿಣಾಮ ಬೀರ್ತದೆ. ಇದರ ವಿಷಯವಾಗಿ ಸ್ಥಳೀಯರು ದೂರು ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಹೆಸರಿಗೆ ಉದ್ಯಾನವನ, ಇಲ್ಲಿ ರಾತ್ರಿ ಕಳೆದರೆ ನಡೆಯುವ ಚಟುವಟಿಕೆಗಳೇ ಬೇರೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಸ್ಥಳೀಯರಾದ ಕುಮಾರ್ ಹಲ್ಗಿ ಹಾಗೂ ದಾವಲ್ ಸಾಬ್ ಹುಲ್ಲೂರವರು ಉದ್ಯಾನವನದಲ್ಲಿ ನಡೆಯುವ ಚಟುವಟಿಕೆಗಳ ಬಗ್ಗೆ ನಮ್ಮ ರಾಷ್ಟ್ರಕ್ರಾಂತಿ ಚಾನೆಲ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ವರದಿ ಮೀಡಿಯಾ ಹೆಡ್ SV ಸಂಕನಗೌಡರು. ಅಣ್ಣಾರ ನಿಮ್ಮ ಹೆಸರು ಏನು ರೀ? ಕುಮಾರ್. ನಿಮ್ಮ ಹೆಸರು ರೀ? ಇದು ಗಾರ್ಡನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ರೀ? ಸ್ವಚ್ಛ ಐತೆ ಅನ್ಸುತ್ತೇನ್ರಿ ಇದು? ಹ್ಞೂ ರೀ, ಹ್ಞೂ ರೀ, ಹ್ಞೂ ರೀ, ಹ್ಞೂ ರೀ, ಡ್ರಿಂಕ್ಸ್ ಮಾಡಿ ಇಲ್ಲೇ ಹೋಗ್ತಾರೆಲ್ಲ. ಕ್ಲಾಸ್ ಎಲ್ಲ ಸ್ವಚ್ಛ ಕಾಪಾಡಬೇಕು. ಗಾರ್ಡನ್ ಇತ್ತು, ಮಕ್ಕಳಿಗೆ ಆಟ ಆಡಕ್ಕೆ ಚಂದ ವ್ಯವಸ್ಥೆ ಏನಿಲ್ಲ. ರಾತ್ರಿ ಟೈಮು ಇಲ್ಲಿ ಏನೋ ಆ್ಯಕ್ಟಿವಿಟೀಸ್ ನಡೀತಾವಂತ ಕೇಳಿ ಬಂತ್ರಿ. ನಿಮ್ಮ ಅಭಿಪ್ರಾಯ ರೀ ಏನಾರ? ಆಗ್ಬೋದು ಸರ್. ಇಲ್ಲ ಇದು ನೋಡಿದ್ರೆ ಗಾರ್ಡನ್ ಫುಲ್ ಹುಡುಗರಿಗೆ ಆದಂಗೆ ಆಗೈತೆ. ಹೌದು ರೀ, ಕುಡಿಯೋರ್ಗೆ ಆಗೈತೆ ಸರ್. ಅದು ಹುಡುಗರಿಗೆ, ಮಕ್ಕಳು, ಸಣ್ಣ ಸಣ್ಣ ಮಕ್ಕಳಿಗೆ ಆಟ ಆಡಕ್ಕಂತ ಗಾರ್ಡನ್. ದೊಡ್ಡವ್ರಿಗೆ ಆಗೈತೆ, ಕುಡಿಯೋರ್ಗೆ ಅಂತವ್ರಿಗೆ ಆಗೈತೆ. ನಿಮ್ಮ ಹೆಸರು ಏನಾರ? ರಾಹುಲ್ ಸರ್. ನಿಮ್ಗೆ ಹೆಂಗೆ ಅನ್ಸುತ್ತೆ ರೀ ಗಾರ್ಡನ್ ನೋಡಿದ್ರೆ? ಇದು ಯೂಸ್ ಐತೆ ಅನ್ಸುತ್ತೇನ್ರಿ? ಹೆಂಗೆ ಸ್ವಚ್ಛತೆ ಬಗ್ಗೆ ನಿಮ್ಮ ಅಭಿಪ್ರಾಯ ರೀ ಏನಾರ? ಅಲ್ಲ, ಇದ್ರ ಬಗ್ಗೆ ಏನು ಅನ್ಸುತ್ತೆ ರೀ ನಿಮ್ಗೆ? ಸ್ವಚ್ಛತೆ ಐತೆ ಅನ್ಸುತ್ತಾನೆ, ಹೆಂಗೆ ಅನ್ಸುತ್ತೆ? ಹ್ಞೂ 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 ಇದನ್ನು ಅಧಿಕಾರಿಗಳು ಒಂದು ಸ್ವಲ್ಪ ಲಕ್ಷ್ಯಕ್ಕೆ ತೊಗೋಬೇಕಿಲ್ರಿ ನಿಮ್ಮ ಅಭಿಪ್ರಾಯ ಪ್ರಕಾರ? ಇದ್ರ ಬಗ್ಗೆ, ಸ್ವಚ್ಛತೆ ಬಗ್ಗೆ ಯಾರಾದರೂ ಇದ್ರ ಬಗ್ಗೆ ದೂರ ಏನಾದ್ರು ಕೊಟ್ಟಾರನ್ರಿ? ಇದ್ರ ಬಗ್ಗೆ ಏನೂ ಕೊಟ್ಟಿರೋಕ್ಕಾಗಲ್ಲ ರೀ ಇದುವರೆಗೂ ಅಂತಂದ್ರೆ. ಹ್ಞೂ ರೀ. ಈ ವಾರ್ಡಿನ ಮೆಂಬರ್ಗೆ ಜವಾಬ್ದಾರಿ ಆಗ್ತಕ್ಕಂತ ಯಾರಿಗೆ ಗೊತ್ತಿಲ್ಲ ನಮ್ಗೆ. ಹ್ಞೂ ರೀ. ಅಷ್ಟೊಂದು ಮಾಡಿಸ್ಬೇಕು. ಸ್ವಚ್ಛತೆಯನ್ನು ಕಾಪಾಡ್ಬೇಕು ರೀ. ನಮ್ಮ ಪರಿಸರನ ಉಳಿಸ್ಬೇಕು. ಎಲ್ಲ ಗಿಡಕ್ಕೆಲ್ಲ ಅವ್ರು ಅಜ್ಜರದ್ದಾಗ ನೀರು ಹಾಕ್ತಿದ್ರು. ಎಲ್ಲ ಅನುಕೂಲ ಚಲೋ ಆಯ್ತು ರೀ ಅವ್ರು ಫಸ್ಟ್ ಸ್ಟಾರ್ಟಿಂಗ್ ಇದ್ದಾಗ ಒಂದು 2-3 ವರ್ಷನಾಗ. ಈಗ ಗಾರ್ಡನ್ ಟೈಪ್ ಏನ್ರಿ ಮುನ್ಸಿಪಾಲ್ಟಿ ಕಸ ಹಾಕ್ತಿವಲ್ಲ ಸರ್, ಹಂಗೈತಿ ಐತಿ ರೀ. ಹೌದು 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 ಸರ್. ಅದು ಸ್ವಚ್ಛತೆ ಒಂದು ಆಗ್ಬೇಕು ರೀ. ಆದ್ರೆ ನೋಡಿ ಸರ್, ಎಲ್ಲ ಇಲ್ಲಿ ಇವು ಗ್ಲಾಸು, ನೀರಿನ ಪೋಚು, ಅವು ವಾಟ್ರ್ ಬಾಟ್ಲಿ ಅವು ಕಾಣ್ತವೆ ಸರ್. ಹೌದು. ಇವೆಲ್ಲ ಸ್ವಚ್ಛತೆ ಆಗ ಯಾವಾಗ ಆಗ್ತೈತೆ ಅಂದ್ರೆ ಗೊತ್ತಿಲ್ಲ ಸರ್.